ರಾಜಧಾನಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಮೊನ್ನೆವರೆಗೂ ಪಾತ್ ಹೋಲ್ಸ್, ಈಗ ಕಾಮಗಾರಿ ಕುರಿತಾಗಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಕಾಮಗಾರಿಗಳೆಲ್ಲ ಹೆಂಗೆ ನಡೀತಾ ಇದೆ ಅಂತ ಡಿಸಿಎಂ ಚೆಕ್ ಮಾಡ್ತಾ ಇದ್ದಾರೆ. ಸಬರ್ಬನ್ ರೈಲ್ವೆ ಕೆಲಸ ಇರ್ಬೋದು, ಬಿಎಂಆರ್ಸಿಎಲ್ ಕೆಲಸ ಇರ್ಬೋದು, ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಉದ್ದೇಶದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಒಳ್ಳೆಯದು, ಸಿಟಿ ರೌಂಡ್ಸ್ ಮಾಡಿದ್ರು. ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಪ್ಯಾಥೋಲ್ಗಳಾದ್ರೂ ಮುಚ್ಕೊಂಡ್ವು, ಆದ್ರೆ ಇನ್ನೂ ಬಹಳ ಬಿಗಿ ಬೇಕು ಆಡಳಿತದಲ್ಲಿ ಅನ್ನೋದು ಜನಗಳ ಅಪೇಕ್ಷೆ. ಇನ್ನೂ ಕೂಡ ಅವಾಗ ಹಿಂದೆ ಸಿಟಿ ರೌಂಡ್ಸ್ ಮಾಡಿದ್ರದ್ದು ಪ್ಯಾಥೋಲ್ಸ್ ಹಂಗೆ ಇದಾವೆ, ರಸ್ತೆ ಗುಂಡಿಗಳು ಹಂಗೆ ಇದಾವೆ, ಸಾವಿರಾರು ರಸ್ತೆ ಗುಂಡಿಗಳು. ಸಿಎಂ ಹೇಳಿದ್ರು ಕೇಳಲ್ಲ, ಸಿಎಂ ಹೇಳಿದ್ರು ಕೇಳಲ್ಲ. ಬಿಬಿಎಂಪಿ ತನ್ನದೇ ಆದ ಓಘದಲ್ಲಿ ಇರುತ್ತೆ. ಹಾಗಾಗಿ ಇಷ್ಟಾದ್ರೂ ಮಾಡೋದು ಸರಿನೇ, ಆದ್ರೆ ಇನ್ನೂ ಹೆಚ್ಚಿನ ಆಡಳಿತದಲ್ಲಿ ಬಿಗಿಬೇಕು ಅನ್ನೋದು ಜನ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಕಾಮಗಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮುಖಾಂತರ ಚೆಕ್ ಮಾಡಿದ್ರು. ಪಾಥೋಲ್ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ಗುಂಡಿಗಳು, ರಸ್ತೆ ಗುಂಡಿಗಳ ಕುರಿತಾಗಿ ಡಿಸಿಎಂ ಒಂದಷ್ಟು ಆಕ್ಷನ್ ತಗೊಂಡ್ರು, ಆದ್ರೆ ಸಾಕಾಗ್ಲಿಲ್ಲ. ಅದೊಂದು ಲಾಜಿಕಲ್ ಎಂಡಿಗೆ ಬರಲಿಲ್ಲ. ಒಂದು ಸಂಪೂರ್ಣ ಬದಲಾವಣೆಯನ್ನ ನಾವು ಕಾಣಲಿಲ್ಲ. ಒಂದು ತಕ್ಕ ಮಟ್ಟಿಗೆ ಒಂಚೂರು ಪಾರು ಒಂದಷ್ಟು ಗುಂಡಿಗಳು ಮುಚ್ಕೊಂಡ್ವು. ಆದ್ರೆ ಡಿಕೆ ಶಿವಕುಮಾರ್ ಅವರೇ, ನೀವಿನ್ನು ಮಾಡಬೇಕಾದ್ದು ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಈಗ ಕಾಮಗಾರಿಗಳ ಮೇಲೆ ಕಣ್ಣು ಹಾಯಿಸ್ತಾ ಇದ್ದಾರೆ ಡಿಸಿಎಂ ಅಂತ ಹೇಳಲಾಗ್ತಾ ಇದೆ. ಕಾಮಗಾರಿಗಳು ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಅಂತ ಸಿಲಿಕಾನ್ ಸಿಟಿ ಕಾಮಗಾರಿಗಳ ಪರಿಶೀಲನೆಗೆ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಸಿಟಿ ರೌಂಡ್ಸ್ ಮಾಡ್ತಾ ಕಾಮಗಾರಿಗಳ ಬಗ್ಗೆ ಕೂಡ ಪರಿಶೀಲನೆ. ಆಫ್ಕೋರ್ಸ್ ರಸ್ತೆ ಕಾಮಗಾರಿಗಳಿದ್ದಾವೆ, ಹಾಗೇನೆ ಮೆಟ್ರೋ ಕಾಮಗಾರಿಗಳಿದ್ದಾವೆ, ಮೇಲ್ಸೇತುವೆ ಕಾಮಗಾರಿಗಳಿದ್ದಾವೆ. ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಹೆಬ್ಬಾಳ ರೈಲ್ವೆ ನಿಲ್ದಾಣ, ಕುವೆಂಪು ಅಂಡರ್ ಪಾಸ್ ಕಾಮಗಾರಿ, ಇದನ್ನೆಲ್ಲ ಕೂಡ ಬಂದು ವೀಕ್ಷಣೆ ಮಾಡಿದ್ರು. ಇನ್ನು ಗೊರಗುಂಟೆಪಾಳ್ಯ ಗೋದ್ರೇಜ್ ಪ್ರಾಪರ್ಟಿ ಕಾಮಗಾರಿಯನ್ನು ಕೂಡ ವೀಕ್ಷಣೆ ಮಾಡಿದ್ರಂತೆ. ಸಾರ್, ಗೊರಗುಂಟೆಪಾಳ್ಯದ ಹತ್ರ ಬಿರ್ರಿ ಟ್ರಾಫಿಕ್ ಸಾರ್, ಸ್ವಲ್ಪ ಆ ಬಗ್ಗೆ ಕೂಡ ತಾವು ಗಮನ ಹರಿಸಿ. ಇನ್ನು ಸೊಮ್ಮನಹಳ್ಳಿ ಬ್ರಿಡ್ಜ್, ನಾಯಂಡಹಳ್ಳಿ ಅಂಡರ್ ಪಾಸ್, ಅಲ್ಲಿ ಕೆಲಸ ಹೆಂಗಾಗ್ತಾ ಇದೆ ಅಂತ ನೋಡಿದ್ರಂತೆ. ನಾಯಂಡಹಳ್ಳಿ ಅಂತೂ ಮಳೆ ಬಂದ್ಬಿಟ್ರೆ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಡಿಕೆ ಶಿವಕುಮಾರ್ ಅವರೇ, ನಿಮಗೆ ಗೊತ್ತು ಯಾವ ತರ ಇದೆ ಅಂತ. ಅಲ್ಲಿ ಹೋದ್ರೆ ಕಾಲಿಡಕ್ಕೆ ಆಗಲ್ಲ. ದಯವಿಟ್ಟು ಆ ಕಾಮಗಾರಿಯನ್ನು ಕೂಡ ಬಹಳ ಬೇಗ ಆಗ್ಬೇಕಾಗಿದೆ. ಮಳೆಗಾಲ ಶುರುವಾಗೋದ್ರೊಳಗೆ, ಜೂನ್ ಜುಲೈ ಶುರುವಾಗೋದ್ರೊಳಗೆ ಅದೆಲ್ಲ ಫಿನಿಶ್ ಆಗ್ಬೇಕಾಗಿದೆ. ಜೆಪಿ ನಗರ 4ನೇ ಹಂತದ ಮೆಟ್ರೋ ಸ್ಟೇಷನ್ ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ರು. ಅಲ್ಲಿ ಕಾಮಗಾರಿ ಹೇಗಿದೆ ಅಂತ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಕಾಮಗಾರಿಗಳು ಅಂದ್ರೆ, ಈಗ ಮಳೆಗಾಲ ಶುರು ಆಗ್ಬಿಟ್ರೆ ಆಮೇಲೆ ಮತ್ತೆ ಮಾಡಕ್ಕಾಗಲ್ಲ. ಆ ಥರದ ಒಂದಷ್ಟು ಕಾಮಗಾರಿಗಳಿದ್ದಾವೆ. ಆಮೇಲೆ ಬೆಂಗಳೂರಿನ ಜನಕ್ಕೆ ಅತ್ಯಂತ ಅಗತ್ಯ ಆಗಿರುವಂತಹ ಒಂದಷ್ಟು ಕಾಮಗಾರಿಗಳು. ಯಾವೆಲ್ಲ ಕಾಮಗಾರಿಗಳನ್ನ ಇವತ್ತು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ? ರಾಜಧಾನಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಮೊನ್ನೆವರೆಗೂ ಪಾತ್ ಹೋಲ್ಸ್, ಈಗ ಕಾಮಗಾರಿ ಕುರಿತಾಗಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಕಾಮಗಾರಿಗಳೆಲ್ಲ ಹೆಂಗೆ ನಡೀತಾ ಇದೆ ಅಂತ ಡಿಸಿಎಂ ಚೆಕ್ ಮಾಡ್ತಾ ಇದ್ದಾರೆ. ಸಬರ್ಬನ್ ರೈಲ್ವೆ ಕೆಲಸ ಇರ್ಬೋದು, ಬಿಎಂಆರ್ಸಿಎಲ್ ಕೆಲಸ ಇರ್ಬೋದು, ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಉದ್ದೇಶದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಒಳ್ಳೆಯದು, ಸಿಟಿ ರೌಂಡ್ಸ್ ಮಾಡಿದ್ರು. ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಪ್ಯಾಥೋಲ್ಗಳಾದ್ರೂ ಮುಚ್ಕೊಂಡ್ವು, ಆದ್ರೆ ಇನ್ನೂ ಬಹಳ ಬಿಗಿ ಬೇಕು ಆಡಳಿತದಲ್ಲಿ ಅನ್ನೋದು ಜನಗಳ ಅಪೇಕ್ಷೆ. ಇನ್ನೂ ಕೂಡ ಅವಾಗ ಹಿಂದೆ ಸಿಟಿ ರೌಂಡ್ಸ್ ಮಾಡಿದ್ರದ್ದು ಪ್ಯಾಥೋಲ್ಸ್ ಹಂಗೆ ಇದಾವೆ, ರಸ್ತೆ ಗುಂಡಿಗಳು ಹಂಗೆ ಇದಾವೆ, ಸಾವಿರಾರು ರಸ್ತೆ ಗುಂಡಿಗಳು. ಸಿಎಂ ಹೇಳಿದ್ರು ಕೇಳಲ್ಲ, ಸಿಎಂ ಹೇಳಿದ್ರು ಕೇಳಲ್ಲ. ಬಿಬಿಎಂಪಿ ತನ್ನದೇ ಆದ ಓಘದಲ್ಲಿ ಇರುತ್ತೆ. ಹಾಗಾಗಿ ಇಷ್ಟಾದ್ರೂ ಮಾಡೋದು ಸರಿನೇ, ಆದ್ರೆ ಇನ್ನೂ ಹೆಚ್ಚಿನ ಆಡಳಿತದಲ್ಲಿ ಬಿಗಿಬೇಕು ಅನ್ನೋದು ಜನ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಕಾಮಗಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮುಖಾಂತರ ಚೆಕ್ ಮಾಡಿದ್ರು. ಪಾಥೋಲ್ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಈ ಗುಂಡಿಗಳು, ರಸ್ತೆ ಗುಂಡಿಗಳ ಕುರಿತಾಗಿ ಡಿಸಿಎಂ ಒಂದಷ್ಟು ಆಕ್ಷನ್ ತಗೊಂಡ್ರು, ಆದ್ರೆ ಸಾಕಾಗ್ಲಿಲ್ಲ. ಅದೊಂದು ಲಾಜಿಕಲ್ ಎಂಡಿಗೆ ಬರಲಿಲ್ಲ. ಒಂದು ಸಂಪೂರ್ಣ ಬದಲಾವಣೆಯನ್ನ ನಾವು ಕಾಣಲಿಲ್ಲ. ಒಂದು ತಕ್ಕ ಮಟ್ಟಿಗೆ ಒಂಚೂರು ಪಾರು ಒಂದಷ್ಟು ಗುಂಡಿಗಳು ಮುಚ್ಕೊಂಡ್ವು. ಆದ್ರೆ ಡಿಕೆ ಶಿವಕುಮಾರ್ ಅವರೇ, ನೀವಿನ್ನು ಮಾಡಬೇಕಾದ್ದು ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಈಗ ಕಾಮಗಾರಿಗಳ ಮೇಲೆ ಕಣ್ಣು ಹಾಯಿಸ್ತಾ ಇದ್ದಾರೆ ಡಿಸಿಎಂ ಅಂತ ಹೇಳಲಾಗ್ತಾ ಇದೆ. ಕಾಮಗಾರಿಗಳು ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಅಂತ ಸಿಲಿಕಾನ್ ಸಿಟಿ ಕಾಮಗಾರಿಗಳ ಪರಿಶೀಲನೆಗೆ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಸಿಟಿ ರೌಂಡ್ಸ್ ಮಾಡ್ತಾ
ಕಾಮಗಾರಿಗಳ ಬಗ್ಗೆ ಕೂಡ ಪರಿಶೀಲನೆ. ಆಫ್ಕೋರ್ಸ್ ರಸ್ತೆ ಕಾಮಗಾರಿಗಳಿದ್ದಾವೆ, ಹಾಗೇನೆ ಮೆಟ್ರೋ ಕಾಮಗಾರಿಗಳಿದ್ದಾವೆ, ಮೇಲ್ಸೇತುವೆ ಕಾಮಗಾರಿಗಳಿದ್ದಾವೆ. ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಹೆಬ್ಬಾಳ ರೈಲ್ವೆ ನಿಲ್ದಾಣ, ಕುವೆಂಪು ಅಂಡರ್ ಪಾಸ್ ಕಾಮಗಾರಿ ಇದನ್ನೆಲ್ಲ ಕೂಡ ಬಂದು ವೀಕ್ಷಣೆ ಮಾಡಿದ್ರು. ಇನ್ನು ಗೊರಗುಂಟೆಪಾಳ್ಯ ಗೋದ್ರೇಜ್ ಪ್ರಾಪರ್ಟಿ ಕಾಮಗಾರಿಯನ್ನು ಕೂಡ ವೀಕ್ಷಣೆ ಮಾಡಿದ್ರಂತೆ. ಸಾರ್, ಗೊರಗುಂಟೆಪಾಳ್ಯದ ಹತ್ರ ಬಿರ್ರಿ ಟ್ರಾಫಿಕ್ ಸಾರ್, ಸ್ವಲ್ಪ ಆ ಬಗ್ಗೆ ಕೂಡ ತಾವು ಗಮನ ಹರಿಸಿ. ಇನ್ನು ಸೊಮ್ಮನಹಳ್ಳಿ ಬ್ರಿಡ್ಜ್, ನಾಯಂಡಹಳ್ಳಿ ಅಂಡರ್ ಪಾಸ್, ಅಲ್ಲಿ ಕೆಲಸ ಹೆಂಗಾಗ್ತಾ ಇದೆ ಅಂತ ನೋಡಿದ್ರಂತೆ. ನಾಯಂಡಹಳ್ಳಿ ಅಂತೂ ಮಳೆ ಬಂದ್ಬಿಟ್ರೆ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಗೊತ್ತು ಯಾವ ಥರ ಇದೆ ಅಂತ. ಅಲ್ಲಿ ಹೋದ್ರೆ ಕಾಲಿಡಕ್ಕೆ ಆಗಲ್ಲ. ದಯವಿಟ್ಟು ಆ ಕಾಮಗಾರಿಯನ್ನು ಕೂಡ ಬಹಳ ಬೇಗ ಆಗಬೇಕಾಗಿದೆ. ಮಳೆಗಾಲ ಶುರುವಾಗೋದ್ರೊಳಗೆ, ಜೂನ್-ಜುಲೈ ಶುರುವಾಗೋದ್ರೊಳಗೆ ಅದೆಲ್ಲ ಫಿನಿಶ್ ಆಗಬೇಕಾಗಿದೆ. ಜೆ.ಪಿ. ನಗರ 4ನೇ ಹಂತದ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ರು. ಅಲ್ಲಿ ಕಾಮಗಾರಿ ಹೇಗಿದೆ ಅಂತ. BMRCL ಕಚೇರಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಕಾಮಗಾರಿಗಳು ಅಂದ್ರೆ, ಈಗ ಮಳೆಗಾಲ ಶುರು ಆಗ್ಬಿಟ್ರೆ ಆಮೇಲೆ ಮತ್ತೆ ಮಾಡಕ್ಕಾಗಲ್ಲ, ಆ ಥರದ ಒಂದಷ್ಟು ಕಾಮಗಾರಿಗಳಿದ್ದಾವೆ. ಆಮೇಲೆ ಬೆಂಗಳೂರಿನ ಜನಕ್ಕೆ ಅತ್ಯಂತ ಅಗತ್ಯ ಆಗಿರುವಂತಹ ಒಂದಷ್ಟು ಕಾಮಗಾರಿಗಳು. ಯಾವೆಲ್ಲ ಕಾಮಗಾರಿಗಳನ್ನ ಇವತ್ತು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ? ಪಾಥೋಲ್, ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ, ಈ ಗುಂಡಿಗಳು, ರಸ್ತೆ ಗುಂಡಿಗಳ ಕುರಿತಾಗಿ DCM ಒಂದಷ್ಟು ಆಕ್ಷನ್ ತಗೊಂಡ್ರು. ಆದ್ರೆ ಸಾಕಾಗ್ಲಿಲ್ಲ. ಅದೊಂದು ಲಾಜಿಕಲ್ ಎಂಡ್ಗೆ ಬರಲಿಲ್ಲ. ಒಂದು ಸಂಪೂರ್ಣ ಬದಲಾವಣೆಯನ್ನ ನಾವು ಕಾಣಲಿಲ್ಲ. ಒಂದು ತಕ್ಕ ಮಟ್ಟಿಗೆ ಒಂಚೂರು ಪಾರು ಒಂದಷ್ಟು ಗುಂಡಿಗಳು ಮುಚ್ಕೊಂಡು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರೇ, ನೀವಿನ್ನು ಮಾಡಬೇಕಾದ್ದು ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಈಗ ಕಾಮಗಾರಿಗಳ ಮೇಲೆ ಕಣ್ಣು ಹಾಯಿಸ್ತಾ ಇದ್ದಾರೆ DCM ಅಂತ ಹೇಳಲಾಗ್ತಾ ಇದೆ. ಕಾಮಗಾರಿಗಳು ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಅಂತ. ಸಿಲಿಕಾನ್ ಸಿಟಿ ಕಾಮಗಾರಿಗಳ ಪರಿಶೀಲನೆಗೆ ನಿಂತಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಟಿ ರೌಂಡ್ಸ್ ಮಾಡ್ತಾ ಕಾಮಗಾರಿಗಳ ಬಗ್ಗೆ ಕೂಡ ಪರಿಶೀಲನೆ. ಆಫ್ಕೋರ್ಸ್ ರಸ್ತೆ ಕಾಮಗಾರಿಗಳಿದ್ದಾವೆ, ಹಾಗೇನೆ ಮೆಟ್ರೋ ಕಾಮಗಾರಿಗಳಿದ್ದಾವೆ, ಮೇಲ್ಸೇತುವೆ ಕಾಮಗಾರಿಗಳಿದ್ದಾವೆ. ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಹೆಬ್ಬಾಳ ರೈಲ್ವೆ ನಿಲ್ದಾಣ, ಕುವೆಂಪು ಅಂಡರ್ ಪಾಸ್ ಕಾಮಗಾರಿ ಇದನ್ನೆಲ್ಲ ಕೂಡ ಬಂದು ವೀಕ್ಷಣೆ ಮಾಡಿದ್ರು. ಇನ್ನು ಗೊರಗುಂಟೆಪಾಳ್ಯ ಗೋದ್ರೇಜ್ ಪ್ರಾಪರ್ಟಿ ಕಾಮಗಾರಿಯನ್ನು ಕೂಡ ವೀಕ್ಷಣೆ ಮಾಡಿದ್ರಂತೆ. ಸಾರ್, ಗೊರಗುಂಟೆಪಾಳ್ಯದ ಹತ್ರ ಬಿರ್ರಿ ಟ್ರಾಫಿಕ್ ಸಾರ್, ಸ್ವಲ್ಪ ಆ ಬಗ್ಗೆ ಕೂಡ ತಾವು ಗಮನ ಹರಿಸಿ. ಇನ್ನು ಸೊಮ್ಮನಹಳ್ಳಿ ಬ್ರಿಡ್ಜ್, ನಾಯಂಡಹಳ್ಳಿ ಅಂಡರ್ ಪಾಸ್, ಅಲ್ಲಿ ಕೆಲಸ ಹೆಂಗಾಗ್ತಾ ಇದೆ ಅಂತ ನೋಡಿದ್ರಂತೆ. ನಾಯಂಡಹಳ್ಳಿ ಅಂತೂ ಮಳೆ ಬಂದ್ಬಿಟ್ರೆ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಗೊತ್ತು ಯಾವ ಥರ ಇದೆ ಅಂತ. ಅಲ್ಲಿ ಹೋದ್ರೆ ಕಾಲಿಡಕ್ಕೆ ಆಗಲ್ಲ. ದಯವಿಟ್ಟು ಆ ಕಾಮಗಾರಿಯನ್ನು ಕೂಡ ಬಹಳ ಬೇಗ ಆಗಬೇಕಾಗಿದೆ. ಮಳೆಗಾಲ ಶುರುವಾಗೋದ್ರೊಳಗೆ, ಜೂನ್-ಜುಲೈ ಶುರುವಾಗೋದ್ರೊಳಗೆ ಅದೆಲ್ಲ ಫಿನಿಶ್ ಆಗಬೇಕಾಗಿದೆ. ಜೆ.ಪಿ. ನಗರ 4ನೇ ಹಂತದ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ರು. ಅಲ್ಲಿ ಕಾಮಗಾರಿ ಹೇಗಿದೆ ಅಂತ. BMRCL ಕಚೇರಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಕಾಮಗಾರಿಗಳು ಅಂದ್ರೆ, ಈಗ ಮಳೆಗಾಲ ಶುರು ಆಗ್ಬಿಟ್ರೆ ಆಮೇಲೆ ಮತ್ತೆ ಮಾಡಕ್ಕಾಗಲ್ಲ, ಆ ಥರದ ಒಂದಷ್ಟು ಕಾಮಗಾರಿಗಳಿದ್ದಾವೆ. ಆಮೇಲೆ ಬೆಂಗಳೂರಿನ ಜನಕ್ಕೆ ಅತ್ಯಂತ ಅಗತ್ಯ ಆಗಿರುವಂತಹ ಒಂದಷ್ಟು ಕಾಮಗಾರಿಗಳು. ಯಾವೆಲ್ಲ ಕಾಮಗಾರಿಗಳನ್ನ ಇವತ್ತು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ?